ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾಲೆಳೆದಿದೆ. ಕನಿಷ್ಠ ವಿದ್ಯುತ್ ಸಪ್ಲೈ ಮಾಡೋದಕ್ಕೆ ನಿಮ್ಮ ಕೈಲಿ ಆಗ್ತಿಲ್ವಾ ಅಂತ. ಮೊಳಕಾಲ್ಮೂರು ಆಸ್ಪತ್ರೆಯಲ್ಲಿ ಮೊಂಬತ್ತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇರತಕ್ಕಂಥದ್ದು, ಮೊಬೈಲ್ ಟಾರ್ಚಲ್ಲಿ ಚಿಕಿತ್ಸೆ ಕೊಡ್ತಾ ಇರೋದು ತಾವು ನೋಡಿದ್ರಿ. ಈಗ ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಸಮರ ಶುರು ಮಾಡಿದೆ. ಸರ್ಕಾರಕ್ಕೆ 1 ವರ್ಷದ ಸಂಭ್ರಮದ ಹೊತ್ತಲ್ಲೇ ಸರ್ಕಾರದ ಕಾಲೆಳೆದಿದೆ ಬಿಜೆಪಿ. 1 ವರ್ಷದ ಗ್ಯಾರಂಟಿ ಕತ್ತಲು ಭಾಗ್ಯ, ಸರ್ಕಾರದ ಖಜಾನೆಯೂ ಖಾಲಿ, ವಿದ್ಯುತ್ ಕೂಡ ಖಾಲಿ, ಆಸ್ಪತ್ರೆಗೆ ವಿದ್ಯುತ್ ಪೂರೈಸಲಾರದಷ್ಟು ಹೀನಾಯ ಸ್ಥಿತಿಗೆ ಬಂತ. ಹೀಗಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ. ಒಂದು ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆಗಳ ವಿಚಾರ ಬಿಟ್ಬಿಡಿ, ತಾಲೂಕು ಆಸ್ಪತ್ರೆ ನೋಡೋಕ್ಕೋದ್ರೆ, ಹಾಗೆ ನೋಡೋಕ್ಕೋದ್ರೆ ಜಿಲ್ಲಾಸ್ಪತ್ರೆಗಿಂತ ಸಣ್ಣ ಕಟ್ಟಡಗಳು, ಮತ್ತು ಅಲ್ಲಿಗೆ ಒಂದು ವಿದ್ಯುತ್ ಸಪ್ಲೈ ಮಾಡೋಕ್ಕಾಗಲಿಲ್ಲ ಅಂದ್ರೇನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ತಾಲೂಕು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಅನ್ನೋದನ್ನೇ ಇಟ್ಕೊಂಡು ಈಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಯುದ್ಧ ಮಾಡ್ತಾ ಇದೆಯಾ ಅಂತ, ಅಂದರೆ ಟ್ವೀಟ್ ಸಮರ? ಅರವಿಂದ್, ಈಗ 1 ವರ್ಷದ ಸಂಭ್ರಮ ಅಂತ ಇವರು ಮಾಡ್ತಾ ಇದ್ದಾರೆ. ಅಂದ್ರೆ ಸಂಭ್ರಮ ಮಾಡ್ತಾ ಇದ್ರು ಕೂಡ, ಇಲ್ಲಿ ಮಾಡದೇನೆ ಇದ್ರು ಕೂಡ ಒಂದ್ ರೀತಿ 1 ವರ್ಷ ಸಾಧನೆ ಮಾಡಿದೀವಿ, ಗ್ಯಾರಂಟಿ ಜಾರಿ ಮಾಡಿದೀವಿ, ನುಡಿದಂತೆ ನಡೆದಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಮಾಧ್ಯಮಕ್ಕೂ ಕೂಡ ಮಾಡಿ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ 1 ವರ್ಷದ ಸಾಧನೆ ಅಂದ್ರೆ ಏನು ಅನ್ನುವಂಥದ್ದನ್ನ ನಿನ್ನೆ ವಿಜಯೇಂದ್ರ ಅಶೋಕ್ ಅವರು ಟೀಕೆ ಮಾಡಿ ಇಡೀ 1 ವರ್ಷದ ಸಾಧನೆ ಶೂನ್ಯ ಅಂತ ಹೇಳಿದ್ರು. ಇವತ್ತು ಆ ಬೆನ್ನಲ್ಲೇ ಚಿತ್ರದುರ್ಗದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನ್ ಕರೆಂಟ್ ಇಲ್ದೇನೆ ವೈದ್ಯರು ಮೊಬೈಲ್ ಬೆಳಕಿನಲ್ಲೇ ರೋಗಿಗಳನ್ನ ನೋಡ್ತಾ ಇರುವಂತದ್ದು, ತಪಾಸಣೆ ಮಾಡ್ತಾ ಇರುವಂತದ್ದು, ಟ್ರೀಟ್ಮೆಂಟ್ ಕೊಡ್ತಾ ಇರುವಂತದ್ದು, ಈ ಒಂದು ವಿಚಾರ ಇಟ್ಕೊಂಡು ಆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಎಕ್ಸ್ ಖಾತೆ ಮೂಲಕ ಪೋಸ್ಟ್ ಮಾಡಿ ಸರ್ಕಾರದ ಕಾಲನ್ನ ಬಿಜೆಪಿ ಎಳೆದಿರುವಂತದ್ದು. ಕತ್ತಲ ಭಾಗ್ಯ ಕೊಟ್ಟಿದ್ದೀರಾ ನೀವು, ಇದೇನ ನಿಮ್ಮ ಸಾಧನೆ, ಇದೇನ ನಿಮ್ಮ ಅಚೀವ್ಮೆಂಟ್ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಿರುವುದು. ಆ ಮೂಲಕ ಸರ್ಕಾರವನ್ನ ಒಂದ್ ರೀತಿಯಲ್ಲಿ ತೀವ್ರವಾಗಿ ಬಿಜೆಪಿ ಟೀಕೆ ಮಾಡಿದೆ. ನೀವು ಗ್ಯಾರಂಟಿ ಕೊಟ್ಟಿಲ್ಲ, ಕತ್ತಲ ಭಾಗ್ಯ ಕೊಟ್ಟಿದ್ದೀರಾ, ಕತ್ತಲ ಗ್ಯಾರಂಟಿ ಕೊಟ್ಟಿದ್ದೀರಾ ಅನ್ನುವಂತಹ ಟೀಕೆ ಮಾಡಿದೆ. ಈಗಾಗಲೇ ಉಚಿತ ವಿದ್ಯುತ್ ಅಂತ ಹೇಳಿ ಅದರಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದಾವೆ. ಈಗ ಆಸ್ಪತ್ರೆಯಲ್ಲೂ ಕೂಡ ನೀವು ಕರೆಂಟ್ ಕೊಡದೆ ಮಟ್ಟಿಗೆ ಇಷ್ಟರ ಮಟ್ಟಿಗೆ ನೀವು ಬಂದಿದ್ದೀರಾ ಅಂದ್ರೆ ಇದು ಯಾವ ಸಾಧನೆ ಅನ್ನುವಂತ ಟೀಕೆಯನ್ನು ಕೂಡ ಮಾಡಿರುವಂತದ್ದು. ಈ ವಿಡಿಯೋಗಳನ್ನ ಇಟ್ಕೊಂಡು ಸರ್ಕಾರವನ್ನ ತೀವ್ರವಾಗಿ ಖಂಡಿಸಿದೆ ಬಿಜೆಪಿ. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ಸೊ ಒಟ್ಟಾರೆ ಇವಾಗ ಬಿಜೆಪಿಗೆ ಇನ್ನೊಂದು ಅಸ್ತ್ರ ಸಿಕ್ತು. ಹಾಗೆ ನೋಡೋಕೆ ಹೋದರೆ ಇಂಥ ಲೋಪದೋಷಗಳು ನಿಮಗೆ ಅಲ್ಲಲ್ಲಿ ಕಂಡು ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನು 1 ದಿನನೋ 2 ದಿನದಲ್ಲೋ ಸರಿಪಡಿಸ್ಬೇಕು. ಅದನ್ನು ಬಿಟ್ಬಿಟ್ಟು ವಾರಗಟ್ಟಲೆ ಕರೆಂಟೇ ಇಲ್ಲ ಅಂತಂದರೆ ಮತ್ತು ರೋಗಿಗಳ ಕತೆ ಏನು? ಬಡ ಜನ ಈ ತಾಲೂಕು ಆಸ್ಪತ್ರೆ ನಂಬ್ಕೊಂಡು ಹೆಂಗೆ ಬರ್ತಾರೆ ಅಂತ.